ಶುಭೋದಯ ವಿದ್ಯಾರ್ಥಿಗಳೇ. ಇವತ್ತು ನಾವು ಚಾಪ್ಟರ್ 7 7ನೇ ಪಾಠ ಯಾಣ ಕುರಿತೊಂದು ಪತ್ರ ಈ ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಈ ಪಾಠವನ್ನು ರಚನಾ ಸಮಿತಿ ಅಂದರೆ ಈ ಟೆಕ್ಸ್ಟ್ ಬುಕ್ ಕಮಿಟಿ ಇರುತ್ತೆ, ಆ ಕಮಿಟಿಯವರು ಈ ಒಂದು ಪಾಠವನ್ನು ನಿಮಗೆ ಕೊಟ್ಟಿದ್ದಾರೆ. ಯಾರೇ ಕವಿ ಬರೆದಿಲ್ಲ. ನಮ್ಮ ಕನ್ನಡ ನಾಡಿನ ಈ ಒಂದು ಪಾಠದ ಆಶಯ ಏನಪ್ಪ ಅಂದರೆ, ನಮ್ಮ ಕನ್ನಡ ನಾಡಿನಲ್ಲಿ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಿವೆ, ಟೂರಿಸಂ ಪ್ಲೇಸಸ್. ಅಂಥದ್ರಲ್ಲಿ ಈ ಯಾಣ ಒಂದು ಪ್ರೇಕ್ಷಣೀಯ ಸ್ಥಳವಾಗಿದೆ. ಅದೇ ರೀತಿಯಾಗಿ ಮತ್ತು ಈ ಇಮೇಲ್ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ವಿಧಾನವನ್ನು ಸಹ ಈ ಒಂದು ಪಾಠದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಆ ಇಮೇಲ್ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಇಮೇಲ್ ಬಗ್ಗೆ ನಿಮಗೆ ತುಂಬ ಗೊತ್ತಿರ್ಬೋದು ಅನಿಸ್ತೀನಿ. ಓಕೆ, ನಾನು ಪಾಠ ಹೇಳ್ತಾ ಹೋಗ್ತೀನಿ. ಸಲೀಂ, ರಾಗಿಣಿ, ಜೆನ್ನಿಫರ್, ಶಂಕರ್ ಪ್ರತಿದಿನ ಜೊತೆಯಾಗಿ ಓದಿಕೊಳ್ಳಲು ಗೆಳೆಯ ರಾಜುವಿನ ಮನೆಗೆ ಬರ್ತಿದ್ದರು. ರಾಜುವಿನ ಮನೆಗೆ ಯಾರು ಬರ್ತಿದ್ರಪ್ಪ ಅಂದರೆ ಸಲೀಂ, ರಾಗಿಣಿ, ಜೆನ್ನಿಫರ್, ಶಂಕರ್ ಪ್ರತಿದಿನ ಅವರು ಸ್ಟಡಿ ಮಾಡೋಕ್ಕೋಸ್ಕರ ರಾಜುವಿನ ಮನೆಗೆ ಬರ್ತಿದ್ದರು. ಆಯಾ ದಿನ ಶಾಲೆಯಲ್ಲಿ ನಡೆದ ಪಾಠದ ಬಗ್ಗೆ ಚರ್ಚೆ ನಡೆಸುತ್ತಿದ್ದರು. ಆಯಾ ದಿನ ಶಾಲೆಯಲ್ಲಿ ನಡೆದ ಏನು ಪಾಠ ನಡೀತೋ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ರು. ಅಂದೊಂದು ಭಾನುವಾರ ಎಲ್ಲರೂ ರಾಜುವಿನ ಮನೆಗೆ ಬಂದರು. ಅವತ್ತು ಭಾನುವಾರ ರಾಜುವಿನ ಮನೆಗೆ ಬರ್ತಾರೆ ಸಲೀಂ, ರಾಗಿಣಿ, ಜೆನ್ನಿಫರ್ ಮತ್ತು ಶಂಕರ್. ಸಲೀಂ ಗೆಳೆಯರ ಬಳಿ ಅವನು ಹೇಳ್ತಾನೆ, ನಾವು ಈಗೊಂದು ಆಟ ಆಡೋಣ, ಆಮೇಲೆ ಓದ್ಕೊಳ್ಳೋಣ ಎಂದನು. ಯಾವ ಆಟ ಎಂಬುದರ ಬಗ್ಗೆ ಜೋರಾಗಿ ಚರ್ಚೆ ನಡೀತು. ನಾವಲ್ಲಿ ಆಟ ಆಡೋಣ, ಯಾವ ಗೇಮ್ ಅಂತೇಳಿ ಎಲ್ಲ ಚರ್ಚೆ ಮಾಡ್ತಾರೆ. ಆಗ ಒಳಗಿನಿಂದ ಬಂದ ರಾಜುವಿನ ಅಮ್ಮ, ಯಾರು ಗಲಾಟೆ ಮಾಡಬೇಡಿ, ರಾಜುವಿನ ಅಪ್ಪ ಕಂಪ್ಯೂಟರ್ನಲ್ಲಿ ಏನೋ ಕೆಲಸ ಮಾಡ್ತಿದ್ದಾರೆ ಎಂದು ಹೇಳಿ ಒಳಗೆ ಹೋದರು. ಆಗ ಒಳಗಿಂದ ರಾಜುವಿನ ಅಮ್ಮ ಬಂದು, ಯಾರು ಗಲಾಟೆ ಮಾಡಬೇಡಿ, ರಾಜುವಿನ ಅಪ್ಪ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಹೇಳಿ ಹೋಗ್ತಾರೆ. ಆಗ ರಾಗಿಣಿ, ಈ ಸಲೀಮನಿಗೆ ಯಾವಾಗಲೂ ಬರೀ ಆಟದ್ದೇ ಚಿಂತೆ. ನಿನ್ನೆ ಪದ್ಮಿನಿ ಮೇಡಮ್ ನಮಗೆಲ್ಲ ಕಂಪ್ಯೂಟರ್ನಲ್ಲಿ ವಿಶೇಷ ಪತ್ರ ಬರೆಯುವ ಬಗ್ಗೆ ಹೇಳ್ಕೊಡ್ಲಿಲ್ವೇ ಎಂದು ವಿಷಯಕ್ಕೆ ಬಂದಳು. ಆ ರಾಗಿಣಿ ಹೇಳ್ತಾಳೆ, ನಿನ್ನೆ ನಮಗೆ ಪದ್ಮಿನಿ ಮೇಡಮ್ಮು ಕಂಪ್ಯೂಟರ್ನಲ್ಲಿ ಪತ್ರ ಬರೆಯತಕ್ಕಂಥ ವಿಧಾನವನ್ನು ಹೇಳ್ಕೊಡ್ಲಿಲ್ವೇ ಎಂದು ವಿಷಯಕ್ಕೆ ಬಂದಳು. ಆಗ ಎಲ್ಲರೂ ಹೌದಲ್ವಾ ಎಂದು ಪತ್ರ ಬರೆಯುವ ಕುರಿತು ಚರ್ಚೆಗೆ ತೆರೆದರು. ಹೇಗೆ ಪತ್ರ ಬರೆಯೋದಂತೇಳಿ ಕಂಪ್ಯೂಟರ್ನಲ್ಲಿ ಆ ಒಂದು ಪತ್ರ ಬರೀತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದರು. ಅಷ್ಟರಲ್ಲಿ ರಾಜೀವ್ನ ತಂದೆ ಸುಂದರ್ ಹೊರಗೆ ಬಂದರು. ಆಗ ಆ ರಾಜೀವ್ನ ತಂದೆ ಕಂಪ್ಯೂಟರಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಈ ಚರ್ಚೆ ಮಾಡ್ತಕ್ಕಂಥ ಮಕ್ಕಳನ್ನು ನೋಡಿ ಹೊರಗಡೆ ಬರ್ತಾರೆ. ಏನು ಮಕ್ಕಳೇ, ಏನು ನಡೆಸ್ತಿದ್ದೀರಿ ಎಂದು ಕೇಳಿದರು. ಅದಕ್ಕೆ ಚೂಟಿ ರಾಗಿಣಿಯು, ಚೂಟಿ ಅಂದರೆ ಚುರುಕು, ಆ ಚುರುಕು ರಾಗಿಣಿಯು, ತುಂಬ ಆ್ಯಕ್ಟಿವ್ ಇರ್ತಕ್ಕಂಥ ರಾಗಿಣಿಯು ಹೇಳ್ತಾಳೆ, ಪದ್ಮಿನಿ ಮೇಡಮ್ ಹೇಳಿದ ಗೃಹಪಾಠದ ಬಗ್ಗೆ ತಿಳಿಸಿ. ಅಂದರೆ ಪದ್ಮಿನಿ ಮೇಡಮ್ ಹೋಮ್ವರ್ಕ್ ಕೊಟ್ಟಿದ್ರು, ಅದನ್ನು ತಿಳಿಸ್ತಾಳೆ. ಅದನ್ನು ಹೇಗೆ ಬರೆಯುವುದು ಎಂದು ತಿಳಿಯದೆ ಚರ್ಚೆ ಮಾಡ್ತಾ ಇದ್ದೀವಿ ಮಾಮ ಎಂದಳು. ಅದನ್ನು ಹೇಗೆ ನಾವು ಬರಿಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ ಅಂತೇಳಿ ಆ ರಾಗಿಣಿ ಸುಂದರ್ಗೆ ಹೇಳ್ತಾಳೆ. ಆಗ ಸುಂದರು ಬನ್ನಿ ಎಂದು ಎಲ್ಲರನ್ನು ಕಂಪ್ಯೂಟರ್ನಲ್ಲಿ ಕೊಠಡಿಗೆ ಕರೆದುಕೊಂಡು ಹೋಗಿ ಈ ಅಂಚೆ ಅಥವಾ ಇಮೇಲ್ ಬಗ್ಗೆ ಕಂಪ್ಯೂಟರ್ನಲ್ಲಿ ತೋರಿಸುತ್ತಾ, ಇಮೇಲ್ ಅಂದರೆ ಕಂಪ್ಯೂಟರ್ ಮೂಲಕ ಪತ್ರಗಳನ್ನು, ಸಂದೇಶಗಳನ್ನು ವಿನಿಮಯ ಮಾಡಿಕೊಳ್ಳುವ ಒಂದು ಜನಪ್ರಿಯ ವಿಧಾನ ಎಂದರು. ಇಮೇಲ್ ಅಂದರೆ ಏನು? ಇಮೇಲ್ ಅಂದರೆ ನಮ್ಮ ಪತ್ರಗಳನ್ನು, ನಮ್ಮ ಸಂದೇಶಗಳನ್ನು ಎಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರ ಬೇರೆಯವರಿಗೆ ಆ ಒಂದು ವಿನಿಮಯ ಮಾಡ್ಕೊಳ್ತಕ್ಕಂಥ ವಿಧಾನಕ್ಕೆ ನಾವು ಈ ಅಂಚೆ ಅಂತೇಳಿ ಕರಿತೀವಿ. ಸಲೀಂ ಕುತೂಹಲದಿಂದ, ಅಂಕಲ್ ಇಮೇಲ್ ಎಂದ್ರೇನು ಎಂದು ಕೇಳಿದನು. ಅದಕ್ಕೆ ಸುಂದರ್ ಹೇಳ್ತಾರೆ, ಈ ಅಂದರೆ ಇಂಗ್ಲೀಷ್ನಲ್ಲಿ ಎಲೆಕ್ಟ್ರಾನಿಕ್ ಅಥವಾ ಎಲೆಕ್ಟ್ರಾನಿಕ್ ಅಂತಲೂ ಹೇಳ್ತೀವಿ. ಮೇಲ್ ಎಂದರೆ ಅಂಚೆ, ಮೇಲೆಂದರೆ ಅಂಚೆ. ಹಾಗಾಗಿ ಇದಕ್ಕೆ ಎಲೆಕ್ಟ್ರಾನಿಕ್ ಮೇಲ್ ಅಥವಾ ಈ ಅಂಚೆ ಎನ್ನುತ್ತಾರೆ. ಕನ್ನಡದಲ್ಲಿ ಈ ಅಂಚೆ ಅಂತೇಳಿ ಕರೀತಾರೆ, ಇಂಗ್ಲೀಷಲ್ಲಿ ಎಲೆಕ್ಟ್ರಾನಿಕ್ ಮೇಲ್ ಅಂತೇಳಿ ಕರೀತಾರೆ. ಶಂಕರ್ ಹೇಳ್ತಾನೆ, ಅಮ್ಮ ಇಮೇಲನ್ನು ಹೇಗೆ ಕಳಿಸ್ತಾರೆ ಮತ್ತು ಇದನ್ನು ಎಲ್ಲಿ ಯಾರು ಓದ್ಬೋದು ಎಂದು ಕೇಳಿದ. ಅದಕ್ಕೆ ಸುಂದರ್, ನೋಡಿ ಮಕ್ಕಳೇ, ಮಾಮೂಲಿ ಅಂಚೆ ವ್ಯವಸ್ಥೆಯಂತೆ. ಅಂಚೆ ವ್ಯವಸ್ಥೆ ಅಂದರೆ ನೀವು ಯಾರು ಪತ್ರಗಳನ್ನು ಕಳಿಸಿಲ್ಲ, ಪೋಸ್ಟ್ ಆಫೀಸಿಗೆ ಹೋಗಿ ಪತ್ರ ಬರೀತಕ್ಕಂಥ ವಿಧಾನವನ್ನು, ಪತ್ರ ಏನು ಇಂಗ್ಲೆಂಡ್ ಲೆಟ್ರ್ ಅಂತ ಬರ್ತಾಯಿತ್ತು, ಆಮೇಲೆ 55 ಒಂದು ಲೆಟ್ರ್ ಬರ್ತಾಯಿತ್ತು ಪೋಸ್ಟ್ ಕಾರ್ಡ್ ಅಂತ. ಆ ಪೋಸ್ಟ್ ಕಾರ್ಡ್ ಮುಖಾಂತರ ನೀವೆಲ್ಲ ಇವತ್ತು ಒಂದು ಆ್ಯಕ್ಟಿವಿಟಿ ಮಾಡಿ, ನಿಮಗೆಲ್ಲ ಹೇಳ್ಕೊಡ್ತೀನಿ. ಒಂದು ಆ್ಯಕ್ಟಿವಿಟಿ ಏನಪ್ಪ ಅಂತಂದರೆ, ನೀವು ನೆಕ್ಸ್ಟ್ ಕ್ಲಾಸಲ್ಲಿ ನನಗೆ ಒಂದು ಆ್ಯಕ್ಟಿವಿಟಿ ಮಾಡಿ ತೋರಿಸ್ಬೇಕು. ಇಂಗ್ಲೆಂಡ್ ಲೆಟ್ರ್ ಅಥವಾ ಪೋಸ್ಟ್ ಕಾರ್ಡನ್ನು ತೊಗೊಬಂದು ಈ ಒಂದು ಅದರಲ್ಲೆಲ್ಲ ನಿಮ್ಮ ಫ್ರಮ್ ಅಡ್ರೆಸ್ಸು ಟು ಅಡ್ರೆಸ್ ಬರೆದು ನನಗೆ ಪೋಸ್ಟ್ ಕಾರ್ಡು ಶೋ ಮಾಡಬೇಕು. ಓಕೆ,
ಅದು ಪೋಸ್ಟ್ ಕಾರ್ಡು ಎಷ್ಟು ಒಂದು 1 ರೂಪಾಯಿ ಏನೋ 50 ಎಷ್ಟು ಇರಬೇಕು, 2 ರೂಪೀಸ್ ಇರಬೇಕು, 1 ರೂಪಾಯಿ 50 ಪೈಸೆ ಏನೋ 1 ರೂಪಾಯಿ ಇರಬೇಕು. ನೆಕ್ಸ್ಟು ಇಂಗ್ಲೆಂಡ್ ಲೆಟರ್ ಅಂತ ಬರುತ್ತೆ ಪೋಸ್ಟ್ ಆಫೀಸಲ್ಲಿ, ಅದನ್ನು ಸಿಕ್ಕರೆ ಅದರಲ್ಲಿ ನೀವು ಲೆಟ್ರ್ ಬರೆದು ಅದನ್ನು ಅಡ್ರೆಸ್ ಬರೆದು ತೋರಿಸಿ ನನಗೆ. ಅದು ಹಿಂದಿನ ಕಾಲ ಅಂದರೆ ಇರ್ತಕ್ಕಂಥ ವ್ಯವಸ್ಥೆ. ಆ ರೀತಿಯಾಗಲ್ಲ ಕಂಪ್ಯೂಟರ್ನಲ್ಲಿ. ಇಲ್ಲಿ ಯಾರಿಗೆ ತಲುಪಬೇಕು ಅವರ ಒಂದು ಅಡ್ರೆಸ್ ಇರಬೇಕು, ಟೂ ಅಡ್ರೆಸ್ಸು. ಇದಕ್ಕೆ ಇಮೇಲ್ ವಿಳಾಸ ಅಂತಾರೆ, ಅಥವಾ ನಾವು ಇಂಗ್ಲೀಷಲ್ಲಿ ಇಮೇಲ್ ಐ ಡಿ ಅಂತೇಳಿ ಕರಿತೀವಿ. ನೀವು ನನಗೆ ಕಳಿಸಿದ ಇಮೇಲನ್ನು ನಾನು ಕಂಪ್ಯೂಟರಲ್ಲಿ ತೆರೆದು ಹೋಗಬೇಕಂದ್ರೆ, ನೀವು ನನಗೆ ಕಳಿಸಿದ ಮೇಲನ್ನು ನಾನು ಸಿಸ್ಟಮಲ್ಲಿ ಓದಬೇಕಂದ್ರೆ ನನ್ನದೇ ಆದ ಒಂದು ಗುಪ್ತ ಸಂಕೇತ, ಪಾಸ್ವರ್ಡ್ ಇರುತ್ತದೆ. ನೋಡಿ, ಕನ್ನಡದಲ್ಲಿ ಪಾಸ್ವರ್ಡ್ಗೆ ಗುಪ್ತ ಸಂಕೇತ ಅಂತೇಳಿ ಕರೀತಾರೆ. ಅದನ್ನು ಬಳಸಿ ಓದಬೇಕೆಂದರೆ ನನ್ನದೇ ಆದ ಗುಪ್ತ ಸಂಕೇತ ಇರುತ್ತದೆ, ಅದನ್ನು ಬಳಸಿ ತೆರೆದು ಓದಬಲ್ಲೆ. ಈಗ ನಿಮ್ಗೇನು ಬೇಕು ಕೇಳ್ತಾರೆ ಸುಂದರ್, ನಿಮ್ಗೇನು ಬೇಕು? ಪದ್ಮಿನಿ ಮೇಡಮ್ ವಿಶೇಷ ಪತ್ರ ಬರೆದುಕೊಂಡು ಬರಲು ಹೇಳಿದ್ದಾರೆ, ಅಷ್ಟೇ ತಾನೇ? ಈಗ ನಾನು ನಿಮಗೊಂದು ವಿಶೇಷ ಪತ್ರ ತಯಾರಿಸಿ ಕಳಿಸುತ್ತೇನೆ, ಅದನ್ನು ನಿಮ್ಮ ಶಾಲೆಯ ಕಂಪ್ಯೂಟರ್ನಲ್ಲಿ ತೆರೆದು ತೋರಿಸಿ ಎಂದರು. ಆಗ ನಾನು ಒಂದು ವಿಶೇಷ ಪತ್ರ ಬರೀತಕ್ಕಂಥ ವಿಧಾನವನ್ನು ಹೇಳ್ಕೊಡ್ತೀನಿ, ಅದನ್ನು ನಿಮ್ಮ ಸ್ಕೂಲಲ್ಲಿ ಓಪನ್ ಮಾಡಿ ತೋರಿಸಿ ಅಂತೇಳಿ ಹೇಳ್ತಾರೆ. ಅದಕ್ಕೆ ರಾಗಿಣಿ ಅದು ಹೇಗೆ ಮಾಮ ಎಂದಳು. ಅದಕ್ಕೆ ರಾಗಿಣಿ ಅದು ಹೇಗೆ ಮಾಮ ಅಂತೇಳಿ ಹೇಳ್ತಾಳೆ. ಆಗ ಸುಂದರ್, ನನ್ನ ಮಗನಿಗೆ ಕಂಪ್ಯೂಟರ್ ಬಳಸುವ ಬಗ್ಗೆ ಸ್ವಲ್ಪ ಗೊತ್ತಿದೆ. ಅದೇಗಂತ ಹೇಳಿದಾಗ ನನ್ನ ಮಗನಿಗೆ ಕಂಪ್ಯೂಟರ್ ಯೂಸ್ ಮಾಡ್ತಕ್ಕಂಥ, ಸಿಸ್ಟಮ್ ಯೂಸ್ ಮಾಡ್ತಕ್ಕಂಥದ್ದು ಸ್ವಲ್ಪ ನಾಲೆಡ್ಜ್ ಇದೆ, ನಾನು ಹೇಳ್ಕೊಡ್ತೀನಿ. ಅವನ ಹೆಸರಿನಲ್ಲೇ ಒಂದು ಇಮೇಲ್ ತಯಾರಿಸಿ ಒಂದು ಗುಪ್ತ ಸಂಕೇತ ಕೊಡ್ತೀನಿ. ನಿಮಗೆ ಆಲ್ರೆಡಿ ನಾವು ಸಬ್ಜೆಕ್ಟ್ ಮೇಲು ಎಲ್ಲ ಮೇಲ್ ಬಗ್ಗೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಅದ್ರ ಬಗ್ಗೆ ಪಾಸ್ವರ್ಡ್ ಗೊತ್ತಿದೆ. ಅದನ್ನಂತೇಳಿ ಅವರು ಸುಂದರ್ ಹೇಳ್ತಾರೆ. ಸುಂದರ್ ಇಮೇಲ್ ರಚಿಸಿದನ್ನು ನೋಡಿ, ಯಾಕಂದರೆ ಇಲ್ಲಿ ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಇಲ್ಲಿ ಇಮೇಲ್ ಅಂದರೆ ಏನು ಗೊತ್ತಿಲ್ಲ, ಜಿಮೇಲ್ ಅಂದರೆ ಏನು ಗೊತ್ತಿಲ್ಲ, ಅರ್ಥ ಆಯ್ತಾ? ಹಾಗಾಗಿ ಇದು ತುಂಬ ಮುಖ್ಯ ಇವತ್ತಿನ ಕಾಲಕ್ಕೆ ಅಂತ ಈ ಒಂದು ಪಾಠದ ಉದ್ದೇಶ. ಸುಂದರ್ ರಾಜುವಿನ ಹೆಸರಿನಲ್ಲಿ ಒಂದು ಇಮೇಲ್ ವಿಳಾಸ ತಯಾರಿಸಿರು ಮತ್ತು ಗುಪ್ತ ಸಂಕೇತವನ್ನು ರಾಜನಿಗೆ ಮಾತ್ರ ಗುಟ್ಟಾಗಿ ತಿಳಿಸಿರು. ಪಾಸ್ವರ್ಡನ್ನು ಸಸ್ಪೆನ್ಸಾಗಿ ಕೊಡ್ತಾರೆ. ಮಮ್ಮ, ಸಲೀಂ ಹೇಳ್ತಾನೆ, ಮಮ್ಮ ಅದಕ್ಕೆ ಗುಪ್ತ ಸಂಕೇತವನ್ನು ರಾಜ್ಗೆ ಮಾತ್ರ ಹೇಳಿದ್ರಿ, ನಮಗೆ ಹೇಳಿಲ್ಲ ಯಾಕೆ ಎಂದ. ಅದಕ್ಕೆ ಸುಂದರ್ ಹೇಳ್ತಾರೆ, ನೋಡು ಸಲೀಂ, ಒಬ್ಬರ ಗುಪ್ತ ಸಂಕೇತ, ಒಬ್ಬರ ಪಾಸ್ವರ್ಡನ್ನು ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು. ಗೊತ್ತಾದರೆ ಯಾರು ಬೇಕಾದರೂ ಪತ್ರ ಓದ್ಬೋದಲ್ವೇ? ಅಂದರೆ ಪತ್ರ ಅಂದರೆ ಪರ್ಸ್ನಲ್ ಆಗಿರ್ತಕ್ಕಂಥ ಒಂದು ವಿಷಯ, ಹಾಗಾಗಿ ಯಾರು ಬೇಕಾದರೂ ಪತ್ರ ಓದ್ತಾರೆ. ಅದಕ್ಕೋಸ್ಕರ ಬೇರೆಯವರ ಪತ್ರ ಓದಬಾರ್ದು ಅಲ್ವೇ? ಅದಕ್ಕೆ ಗುಪ್ತ ಸಂಕೇತ ಅವನಿಗೆ ಮಾತ್ರ ಹೇಳಿದ್ದೆ ಅಂತೇಳಿ ಹೇಳ್ತಾರೆ ಸುಂದರ್. raju.sundar@gmail.com ಅಂತೇಳಿ ಒಂದು ಮೇಲ್ ಕ್ರಿಯೇಟ್ ಮಾಡಿ ಕೊಡ್ತಾರೆ. raju.sundar@gmail.com. ನೆಕ್ಸ್ಟು ಅದಾದ ನಂತರ ರಾಜುವಿನ ಇಮೇಲ್ ವಿಳಾಸಕ್ಕೆ ನನ್ನ ಮೇಲಿನ ಚಾರಣಕ್ಕೆ ಪ್ರಸಿದ್ಧವಾದ ಯಾಣದ ಕೆಲವು ಚಿತ್ರ ಮತ್ತು ವಿವರಗಳನ್ನು ಕಳಿಸ್ತೇನೆ ಎಂದರು. ಆವಾಗ ಸುಂದರ್ ಹೇಳ್ತಾರೆ, ಆ ರಾಜುವಿನ ಮೇಲಿಗೆ ನಾನು ಯಾಣದ ಕೆಲವು ಪಿಕ್ಚರ್ಸ್ ಮತ್ತು ನಾನು ವಿವರಗಳನ್ನು ಕಳಿಸಿದ್ದೇನೆ ಎಂದರು. ಅನಂತರ ಇಮೇಲ್ ತೆರೆಯುವುದರ ಬಗ್ಗೆ ರಾಜುಗೆ ತಿಳಿಸಿರು. ಇಮೇಲ್ ಓಪನ್ ಮಾಡೋದ್ರ ಬಗ್ಗೆ ತಿಳಿಸ್ತಾರೆ. ರಾಜು ಇಮೇಲ್ ಮಾಡ್ತಾನೆ. ಲೇಖನವನ್ನು ರಾಜು ತನ್ನ ಗೆಳೆಯರೊಂದಿಗೆ ಬರೆದ ಪತ್ರದಂತೆ ಬದಲಾಯಿಸಿಕೊಳ್ಳಲು ಸುಂದರ್ ಸಲಹೆ ನೀಡಿದರು. ಅವಾಗ ಅದನ್ನು ಓಪನ್ ಮಾಡಿ ಸರಿಯಾಗಿ ನೋಡ್ಕೊಳ್ತಕ್ಕಂಥ ವಿಧಾನವನ್ನು ತಿಳಿಸ್ತಾರೆ. ಮಕ್ಕಳೆಲ್ಲರೂ, ನೀವು ನಮಗೆ ಒಳ್ಳೆಯ ಮಾಹಿತಿ ಹೇಳಿದ್ರಿ ಮಾಮ, ಇಮೇಲ್ ಬಗ್ಗೆ ಹೇಳಿಕೊಟ್ಟು ಮಾದರಿ ಸಹಿತ ವಿವರಿಸಿದ್ರಿ, ನಿಮಗೆ ಧನ್ಯವಾದಗಳು ಎಂದು ಹೇಳಿ ಅಲ್ಲಿಂದ ಹೊರಟರು. ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಮಾರನೇ ದಿನ ಮಕ್ಕಳೆಲ್ಲ ಶಾಲೆಗೆ ಬಂದರು. ಪದ್ಮಿನಿ ಮೇಡಮ್, ಮಕ್ಕಳೇ, ಶನಿವಾರ ನಾನು ಪತ್ರಲೇಖನದ ಬಗ್ಗೆ ತಿಳಿಸಿ ವಿಶೇಷ ಪತ್ರ ಬರೆದುಕೊಂಡು ಬರಲು ಹೇಳಿದ್ದೆ. ನಾನು ಶನಿವಾರ ನಿಮಗೆ ವಿಶೇಷ ಪತ್ರ ಬರ್ಕೊಂಡು ಬರಲು ನಾನು ಹೋಮ್ವರ್ಕ್ ಕೊಟ್ಟಿದ್ದೆ, ಯಾರು ಪ್ರಯತ್ನ ಮಾಡಿದಿರಿ ಎಂದರು. ಆಗ ರಾಜು, ಸಲೀಂ, ರಾಗಿಣಿ, ಜೆನ್ನಿಫರ್, ಶಂಕರ್ ಎದ್ದು ನಿಂತು, ಟೀಚರ್, ನಮ್ಮನ್ನು ಕಂಪ್ಯೂಟರ್ ಕೊಠಡಿಗೆ ಕರ್ಕೊಂಡೋಗಿ ನಾವುಗೆ ಅಲ್ಲಿ ನಿಮಗೆ ನಮ್ಮ ವಿಶೇಷ ಪತ್ರ ತೋರಿಸ್ತೇವೆ ಅಂತೇಳಿ ಹೇಳ್ತಾರೆ. ಆಗ ಎಲ್ಲರೂ ಕಂಪ್ಯೂಟರ್ ಕೊಠಡಿಗೆ ಹೋದರು. ಸಿಸ್ಟಮ್ ಇರ್ತಕ್ಕಂಥ ಲ್ಯಾಬಿಗೆ ಹೋಗ್ತಾರೆ, ಕಂಪ್ಯೂಟರ್ ಲ್ಯಾಬ್ಗೆ. ರಾಜು ಕಂಪ್ಯೂಟರ್ ತೆರೆದು ಯಾರಿಗೂ ಕಾಣದ ಹಾಗೆ ತನ್ನ ಪಾಸ್ವರ್ಡ್ ಗುಪ್ತ ಸಂಕೇತ ಬಳಸಿ ಇಮೇಲಿನಲ್ಲಿದ್ದ ಪತ್ರವನ್ನು ತೆರೆದು ತೋರಿಸಿದ. ಅದರಲ್ಲಿನ ಹ್ಯಾಣದ ಚಿತ್ರಗಳನ್ನು ಅದರ ವಿವರಗಳನ್ನು ರಾಗಿಣಿ ಮತ್ತು ಜೆನ್ನಿಫರ್ ಓದಿದರು. ಆವಾಗ ರಾಗಿಣಿ, ಜೆನ್ನಿಫರ್ ಓದ್ತಾರೆ, ಪ್ರೀತಿಯ ಸಲೀಂ,
ಅಂದರೆ ಒಂದು ಲೆಟರ್ ಬರೆದಿರ್ತಾರೆ. ಏನಂತಿರುತ್ತೆ, ಮಲೆನಾಡಿನ ಪ್ರವಾಸಿ ತಾಣಗಳಲ್ಲಿ ಗಗನಚುಂಬಿ ಹೆಬ್ಬಂಡೆಗಳ ತಾಣವಾದ ಯಾಣ ಕೂಡ ಒಂದು. ಅಂದರೆ ಈ ಮಲೆನಾಡು ಅಂದರೆ ನಾವು ಸಿರಿಸಿ ಅಂದರೆ ಆ ಕಡೆ ಏನು ಮಲೆನಾಡು ಸೈಡು ಬರುತ್ತೆ, ಅಲ್ಲಿ ಏನು ಮಂಗಳೂರು ಶಿವಮೊಗ್ಗ ಇದನ್ನೆಲ್ಲ ಮಲೆನಾಡು ಅಂತೇಳಿ ಕರಿತೀವಿ ನಾವು, ದಕ್ಷಿಣ ಕನ್ನಡವನ್ನೆಲ್ಲ. ಇಲ್ಲಿ ಸಿರಿಸಿಯಿಂದ ಆ ಒಂದು ಸಿರಿಸಿಯ ಪ್ರಸಿದ್ಧ ಸ್ಥಳ ಯಾಣ ಕರ್ಕೊಂಡು ಹೋಗ್ತಾರೆ. ಅದು ದೊಡ್ಡ ದೊಡ್ಡ ಬಂಡೆಗಳ ಒಂದು ತಾಣ. ಹೆಬ್ಬಂಡೆ ಅಂದರೆ ದೊಡ್ಡ ಇರಿದಾದ ಪ್ಲಸ್ ಬಂಡೆ, ಹೆಬ್ಬಂಡೆ. ಈ ಹೆಬ್ಬಂಡೆ ಅಂದರೆ ದೊಡ್ಡ ಬಂಡೆಗಳು ಅಂದರೆ ಅಲ್ಲಿ ನಿರ್ಮಾಣವಾಗಿದೆ. ಅದು ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ, ಅದ್ರ ಬಗ್ಗೆ ಬರೆದಿರ್ತಾರೆ. ಸಿರಿಸಿಯಿಂದ ಯಾಣ ಎಂಬ ಹಳ್ಳಿ ತಲುಪಿ ಅಲ್ಲಿಂದ 2 ಕಿಲೋಮೀಟರ್ ಕಾಲ್ದಾರಿಯಲ್ಲಿ ಪ್ರಯಾಣಿಸಬೇಕು. ಸಿರಿಸಿಗೆ ಹೋಗಿ ಅಲ್ಲಿಂದ 2 ಕಿಲೋಮೀಟರ್ಸು ನಾವು ಯಾಣಕ್ಕೆ ಹೋಗಬೇಕು. ಭಾಳ ಇಕ್ಕಟ್ಟಾದ ಕಾಡಿನ ದಾರಿಯಲ್ಲಿ ಸಾಗುವಾಗ ಸುಸ್ತಾಗುತ್ತದೆ. ಭಾಳ ಇಕ್ಕಟ್ಟಾದ ಕಾಡಿನ ದಾರಿಯಲ್ಲಿ ಸಾಗುವಾಗ ಸುಸ್ತಾಗುತ್ತದೆ. ಅದು ತುಂಬ ಕನ್ಸ್ಟೆಡ್ ವೇ ಅದು, ಅಂದರೆ ಪೊದೆ ಎಲ್ಲ ಇರುತ್ತಲ್ಲ, ಹೀಗಾಗಿ ಸ್ವಲ್ಪ ತಂಪು ಗಾಳಿ ಅನುಭವ ಆಗುತ್ತದೆ ಅಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ. ಮುಂದೆ ಸಾಗಿದರೆ ನಮಗೆ ಅಲ್ಲಿ ಮೋಹಿನಿ ಶಿಖರ ಸಿಗುತ್ತದೆ. ನೋಡಿ, ಇಲ್ಲಿ ಆ ಯಾಣಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮೋಹಿನಿ ಶಿಖರ ಅಂತೇಳಿ ಸಿಗುತ್ತದೆ. ಇದು 300 ಅಡಿ ಎತ್ತರವಿದೆ, 300 ಫೀಟು ಹೈಟ್ ಇದೆ. ಈ ಶಿಖರವನ್ನು ನೋಡುತ್ತಾ ಮುಂದುವರಿದರೆ ಮೈ ರೋಮಾಂಚನಗೊಳಿಸುವ 390 ಅಡಿ ಎತ್ತರದ ಭೈರವೇಶ್ವರ ಶಿಖರ ಕಾಣುತ್ತದೆ. ನಾವು ಮುಂದೆ ಹೋದಂಗಲ್ಲ 390 ಫೀಟ್ ಇರ್ತಕ್ಕಂಥ ಒಂದು ಭೈರವೇಶ್ವರ ಶಿಖರವು ಕಾಣುತ್ತದೆ. ಈ ಶಿಖರವು ಕಪ್ಪು ಕಲ್ಲಿನ ಉಕ್ಕಿನ ಕೋಟೆಯಂತಿದೆ. ಈ ಶಿಖರ ಒಂದು ಬ್ಲಾಕ್ ಸ್ಟೋನಿಂದ ಮಾಡಿರ್ತಕ್ಕಂಥ ಒಂದು ಫೋರ್ಟ್ ಥರ ಇದೆ, ಕೋಟೆಯಂತಿದೆ. ಇದನ್ನು ಯಾರು ಮಾಡಿಲ್ಲ, ಬಟ್ ಅದು ಆ ಥರ ಇದೆ. ಅಲ್ಲಿ ನೋಡಿ, ಪ್ರಕೃತಿ ಮಾತೆ ಅಂದರೆ ನೇಚರ್, ಆ ಪ್ರಕೃತಿ ಮಾತೆ ಶಿಲ್ಪಿಯ ರೂಪ ತಾಳಿ. ಅಂದರೆ ಒಬ್ಬ ಶಿಲ್ಪಿ ಹೇಗೆ ಒಂದು ಶಿಲ್ಪಿಯನ್ನು ಕೆತ್ತನೆ ಮಾಡ್ತಾನೆ, ಶಿಲ್ಪವನ್ನು ಕೆತ್ತನೆ ಮಾಡ್ತಾನೆ, ಅದೇ ರೀತಿಯಾಗಿ ಶಿಲ್ಪಿಯ ರೂಪ ತಾಳಿದಾಳೆ ನಾವು ಎಂಬ ರೀತಿಯಾಗಿ ಅಲ್ಲಿ ಆಕೃತಿಗಳನ್ನು ಕೆತ್ತಿದ್ದಾಳೆ ಎಂಬಷ್ಟರ ಮಟ್ಟಿಗೆ ಆ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸಿದವೆ. ಅಂದರೆ ಏನೋ ಒಂಥರ ರೋಮಾಂಚನಗೊಳಿಸ್ತವೆ. ಯಾಣದ ಕುರಿತಾದ ಒಂದು ದಂತಕಥೆ ಇದೆ. ಆ ಒಂದು ಪ್ಲೇಸ್ ಬಗ್ಗೆ ಒಂದು ಏನು ದಂತಕಥೆ, ಏನು ನಾವು ನಂಬಕ್ಕೆ ಆಗ್ತಕ್ಕಂಥ ಕಥೆಯನ್ನು ದಂತಕಥೆ ಅಂದರೆ ಸುಮ್ಮನೆ ಹಾಗೆ ಹೀಗೆ ಅಂತೇಳಿ ಹೇಳ್ತೀವಿ. ಆ ಪುರಾಣ ಕಾಲದಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ ಯಾಣದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದಂತೆ. ರಾಕ್ಷಸ ಅಂದರೆ ಲೈಕ್ ಡೆವಿಲ್, ರಾಕ್ಷಸ. ಪುರಾಣ ಕಾಲದಲ್ಲಿ ಈ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದ. ಈತನ ಉಪಟಳ ಸಹಿಸಲು ಅಸಾಧ್ಯವಾದಾಗ ಶಿವನು ಆತನನ್ನು ಸುಟ್ಟು ಬೂದಿ ಮಾಡಿದ. ಈತ ತುಂಬ ಟಾರ್ಚರ್ ಕೊಡ್ತದಂತೆ, ಅದಕ್ಕೆ ಆ ಶಿವ ಏನು ಮಾಡ್ತಾನೆ, ಈತನನ್ನು ಸುಟ್ಟು ಬೂದಿ ಮಾಡ್ತಾನೆ. ಈ ಬೂದಿಯಿಂದ ದೊಡ್ಡದಾದ ಶಿಖರ ಬೆಳೆಯಿತು ಎಂಬುದೇ ಈ ದಂತಕಥೆ. ಅದೇ ಬೂದಿಯಿಂದ ಆ ಒಂದು ಶಿಖರ ಬೆಳೀತು ಎಂಬುದು ಒಂದು ದಂತಕಥೆ. ಇದು ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಇದೆ, ಚೆನ್ನಾಗಿ ಕೇಳ್ಕೊಳ್ಳಿ. ಪುರಾಣ ಕಾಲದಲ್ಲಿ ಈ ಯಾಣದಲ್ಲಿ ಭಸ್ಮಾಸುರ ರಾಕ್ಷಸನಿದ್ದ. ಈತನ ಒಂದು ಉಪಟಳ ಸಹಿಸಲು ಸಾಧ್ಯವಾಗದಾಗ ಶಿವನು ಈತನನ್ನು ಸುಟ್ಟು ಬೂದಿ ಮಾಡಿದ. ಅದೇ ಬೂದಿಯಿಂದ ಈ ಶಿಖರ ಬೆಳೀತು ಎಂಬುದು ಒಂದು ದಂತಕಥೆ. ದಂತಕಥೆ ಅಂದರೆ ಹೂಯೆ, ಸುಮ್ಮನೆ ಹಂಗೆ ಹೇಳ್ತಾ ಇರೋದು. ಆದರೆ ಭೂಗರ್ಭ ಶಾಸ್ತ್ರದ ಸಂಶೋಧನೆ ಪ್ರಕಾರ ಅತಿ ಹೆಚ್ಚು ಖನಿಜ ಸುಣ್ಣದ ಕಲ್ಲಿನಿಂದ ಕೂಡಿದ ಜಾಗ ಇದಾಗಿದೆ. ಅಂದರೆ ರಿಯಲಿಯಾಗಿ ಏನಂತಂದರೆ ಸುಣ್ಣದ ಕಲ್ಲಿನಿಂದ ಈ ಒಂದು ಜಾಗ ನಿರ್ಮಾಣವಾಗಿದೆ. ಇಲ್ಲಿ ಕಲ್ಲಿನ ಗುಹೆಯೊಳಗೆ ಪ್ರವೇಶಿಸುವ ಒಂದು ಸುಂದರ ಅನುಭವ. ಇಲ್ಲಿ ಕಲ್ಲಿನ ಗುಹೆ ಇದೆ, ಅಂದರೆ ಸ್ಟೋನ್ ಕೇವ್. ಆ ಕೇವ್ಸ್ ಒಳಗೆ ಎಂಟ್ರಿ ಆದರೆ ಒಂಥರ ಏನೋ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಯಾಣದ ಕುಮಟ ತಾಲೂಕಿಗೆ ಹೊಂದಿಕೊಂಡಿದ್ದು. ಯಾಣ ಈ ಒಂದು ಕುಮಟ ತಾಲೂಕು ಅಂತೇಳಿ ಆ ತಾಲೂಕಿಗೆ ಸೇರುತ್ತೆ. ಅಲ್ಲಿಂದ 25 ಕಿಲೋಮೀಟರ್ ದೂರದಿದೆ. ಅಲ್ಲಿಂದ 25 ಕಿಲೋಮೀಟರ್ಸ್ ಇದೆ. ಅಲ್ಲಿ ಶಿವರಾತ್ರಿ ದಿನ ಭೈರವೇಶ್ವರ ಸ್ವಾಮಿಯ ಉತ್ಸವ ನಡೀತದೆ. ಶಿವರಾತ್ರಿಯ ದಿನ ಯಾವ ಉತ್ಸವ ನಡೀತದೆ? ಭೈರವೇಶ್ವರ ಸ್ವಾಮಿಯ ಉತ್ಸವ ನಡೀತದೆ. ಯಾಣದ ಬಗ್ಗೆ ಕೇಳೋದಕ್ಕಿಂತ ನೋಡಿ ಅನುಭವಿಸಿದೆ ಚೆಂದ. ಇಲ್ಲಿ ಕೇಳೋದಕ್ಕಿಂತ ನೋಡಿದರೆ ಅದು ಚೆನ್ನಾಗಿ ಅಂತೇಳಿ ಹೇಳ್ತಿದ್ದಾರೆ. ನಮ್ಮನ್ನು ಯಾಣ ಪ್ರವಾಸಕ್ಕೆ ಕರೆದುಕೊಂಡು ಹೋಗುವಂತೆ ಪದ್ಮಿನಿ ಮೇಡಮ್ ಅವರಲ್ಲಿ ಕೇಳಿಕೊಳ್ಳೋಣ ಅಲ್ಲವೇ ಅಂತೇಳಿ ಲೆಟರು ಬರೆದಿರ್ತಾರೆ. ಓಕೆ, ಈ ಯಾಣದ ಚಿತ್ರಗಳನ್ನು ನೋಡ್ಬೋದು ನೀವು. ಇಷ್ಟೆಲ್ಲ ಇದೆ, ಈ ರೀತಿಯಾಗಿ ಇದಿದೆ. ಆವಾಗ ಮಕ್ಕಳು ಸಿದ್ಧಪಡಿಸಿದ ವಿಶೇಷ ಶಿಕ್ಷಕರಿಗೆ ಸಂತೋಷವಾಯಿತು.
ಆ ಪದ್ಮಿನಿ ಮೇಡಮ್ ಖುಷಿ ಆಗುತ್ತೆ. ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ಇತರ ಮಕ್ಕಳಿಗೆ ಇಮೇಲ್ ಪತ್ರದ ಬಗ್ಗೆ, ಅದರ ಅವಶ್ಯಕತೆ ಬಗ್ಗೆ ತಿಳಿಸ್ತಾರೆ. ಇಮೇಲ್ ಬಗ್ಗೆ ಇಂಪಾರ್ಟೆನ್ಸ್ ಬಗ್ಗೆ ತಿಳಿಸ್ತಾರೆ. ಯಾಣದ ಪ್ರವಾಸಕ್ಕೆ ಹೋಗೋಣ ಎಂದರು. ಮಕ್ಕಳಿಗೆಲ್ಲ ಸಂತೋಷವಾಯಿತು. ಈ ರೀತಿಯಾಗಿ ಯಾಣಕ್ಕೆ ಪ್ರವಾಸ ಹೋಗೋಣ ಅಂತೇಳಿ ಹೇಳ್ತಾರೆ. ಆಗ ಮಕ್ಕಳಿಗೆ ಖುಷಿಯಾಗುತ್ತೆ. ಧನ್ಯವಾದಗಳು ಮಕ್ಕಳೇ. ಥ್ಯಾಂಕ್ ಯು ಸೊ ಮಚ್.